ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಅಂತರ ಜಾಮಿ ರಾಮಸಿಯ ತುಮ್ಹ ಸರ್ವಜ್ಞ ಸುಜಾನ್, ಜೌ ಫುರ್ ಕಹಹು ತ ನಾಥ ನಿಜಿ कीजिय बचन प्रवान, भरत बचन सुनि देखी सनेहू, सभा सहित मुनि भये बिदेहू। भरत महा महिमा जल राशि, मुनिमति ठाड़ी तीर अबलासी, गा चह पार जतनु हिय हेरा, पावती नावना बोहित बेरा। और करिही को भरत वड़ाई, सरसी सीपी की सिंधु समाई। भरत मुनि ही मन भीतर भाये, सहित समाज राम पही आये। प्रभु प्रणाम करी दीन्ह सुवासन, बैठे सब सुनी मुनि अनुशासनु। बोले मुनिबर बचन बिचारी, देश काल अवसर अनुहारी। सुनहु राम सर्वज्ञ ಸುಜಾನ, ಧರ್ಮ ನೀತಿ ಗುಣ ಜ್ಞಾನ ನಿಧಾನ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುರು ವಸಿಷ್ಠರು ಒಂದು ಉಪಾಯವನ್ನ ಹೇಳ್ತಾರೆ. ನೀನು ಮತ್ತೆ ಶತ್ರುಘ್ನ ಕಾಡಲಿದ್ರೆ ಸೀತಾ ರಾಮ ಲಕ್ಷ್ಮಣರನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗಬಹುದು ಅಂತ ಹೇಳ್ತಾರೆ. ಆಗ ಭರತ ಶತ್ರುಘ್ನ ಇಬ್ರು ಕೂಡ ಸಂತೋಷ ಪಡ್ತಾರೆ. ನೋಡಿ, ಇಲ್ಲಿ ಒಂದು ವಿಷಯ ಇದೆ. ಏನಪ್ಪಾ ಅಂತಂದ್ರೆ, ಗುರುಗಳು ಇಲ್ಲಿ ಭರತನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಅವನಿಗಿವಾಗ ನೀನು ಕಾಡಿಗೆ ಹೋಗು ಅಂತಂದಾಗ ಅವನ ರಿಯಾಕ್ಷನ್ ಹೇಗಿದೆ, ಅವನು ನಿಜವಾಗ್ಲೂ ರಾಮ ಬರಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನ ಅಥವಾ ಏನು, ಅವನ ಮನಸ್ಸಿನ ಭಾವನೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಗುರುಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ. ಗುರು ಯಾವ ಟೈಮಲ್ಲಿ ಯಾವ ರೀತಿ ಹೇಗೆ ಪರೀಕ್ಷೆ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಮನಸ್ಸಿನಿಂದ ನಾವು ಪ್ಯೂರ್ ಆಗಿರಬೇಕು. ನಿಜವಾಗ್ಲೂ ನಾವು ಹೇಗಿದ್ದೀವೋ ಹಾಗೆ ನಾವು ತೋರಿಸ್ಕೊಂಡಾಗ ಅದು ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ಭರತ ನಾಟಕ ಆಡ್ತಾ ಇಲ್ಲ ಅಲ್ವಾ. ಗುರುಗಳು ಹೇಳಿದ ತಕ್ಷಣ ಅಣ್ಣನಿಗೋಸ್ಕರ ಅವನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾನೆ. ಸೊ ಅವನೇನು ಮಾಡ್ತಾನೆ, ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅದೇ ಅವನು ಏನು ಹೇಳ್ತಾನೆ, ನಾನು 14 ವರ್ಷ ಯಾಕೆ, ಜೀವನವಿಡೀ ನಾನು ವನವಾಸ ಮಾಡ್ತೀನಿ, ಇದಕ್ಕಿಂತ ದೊಡ್ಡ ಸುಖ ಬೇರೆದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಶ್ರೀ ಸೀತಾರಾಮರಿಬ್ಬರು ಕೂಡ ಅಂತರ್ಯಾಮಿಗಳು, ನೀವು ಕೂಡ ಸರ್ವಜ್ಞರೂ ಆಗಿದ್ದೀರಾ. ತಾವು ಹೃದಯಪೂರ್ವಕವಾಗಿ ಹೇಳೋದೇ ಆದರೆ ನೀವು ಹೇಳಿದ ಹಾಗೆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಗುರುಗಳ ಮೇಲೆ ಹಾಕಿಬಿಡ್ತಾ ಇದ್ದಾನೆ ಎಲ್ಲ ಒಂದು ಜವಾಬ್ದಾರಿಯನ್ನು. ಯಾಕಂದರೆ ರಾಮನನ್ನು ಈಗ ವಾಪಸ್ ಕರ್ಕೊಂಡು ಹೋಗಬೇಕು, ಅವನು ಕೇಳಲ್ಲ ಅಂತ ಗೊತ್ತು. ಅದಕ್ಕೆ ಗುರುಗಳನ್ನು ಬಿಟ್ಟು ಆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಆಯಿತು ಗುರುಗಳೇ, ಸೀತಾ ರಾಮ ಇದ್ದಾರಲ್ಲ ಅವರಿಬ್ಬರು ಕೂಡ ಅಂತರ್ಯಾಮಿಗಳು. ಅಂದರೆ ಏನು, ನಮ್ಮ ಮನಸ್ಸುಗಳಲ್ಲಿ ಏನಿದೆಯೋ ಅವ್ರಿಗೆ ಗೊತ್ತೇ ಆಗುತ್ತೆ. ಮತ್ತು ನೀವು ಸರ್ವಜ್ಞರು, ನಿಮಗೂ ಗೊತ್ತಾಗುತ್ತೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂದ್ಬಿಟ್ಟು. ನಾನು ಮನಸ್ಸಿನಿಂದಾನೇ ಹೇಳ್ತಾ ಇರೋದು ಅಂತ ನಿಮಗೆ ಗೊತ್ತು. ಸೊ ನೀವು ನಿಜವಾಗ್ಲೂ ಇದನ್ನು ಮನಸ್ಫೂರ್ತಿಯಾಗಿ ಹೇಳೋದೇ ಆಗಿದ್ದರೆ ಇದಕ್ಕೇನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿ. ನಾನು ಕಾಡಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ, ನಮ್ಮಣ್ಣ ಅಯೋಧ್ಯೆಗೆ ವಾಪಸ್ ಹೋಗಬೇಕು ಅಂತ ಹೇಳ್ತಾನೆ. ಭರತನ ಮಾತನ್ನು ಕೇಳಿ ಅವನ ಪ್ರೀತಿಯನ್ನು ನೋಡಿ ವಸಿಷ್ಠರು ಮತ್ತೆ ಇಡೀ ಸಭಾಸದರು ಪರಮಾನಂದ ಭರಿತರಾಗಿ ಮೈಮರೆತರು. ಅವನ ಪ್ರೀತಿ ಎಂತತ್ತು ನೋಡಿ. ಅದನ್ನು ನೋಡಿದ ತಕ್ಷಣ ಜನಗಳೆಲ್ಲ ತುಂಬ ತಪ್ಪಾಗಿ ತಿಳ್ಕೊಂಬಿಟ್ಟಿರ್ತಾರೆ ಭರತನನ್ನು. ಆದರೆ ಈಗ ಅವನು ಮಾತಾಡ್ತಾ ಇರೋದು ರಾಮನ ಮೇಲೆ ಇರುವಂಥ ಅವನ ಪ್ರೀತಿ, ಇದನ್ನೆಲ್ಲ ನೋಡಿ ಅವರಿಗೆ ತುಂಬ ಸಂತೋಷ ಆಗತ್ತೆ. ಭರತನ ಮಹಿಮೆ ಒಂದು ಮಹಾನ್ ಸಮುದ್ರ. ಮುನೀಶ್ವರರ ಬುದ್ಧಿ ಇದೆಯಲ್ಲ, ಆ ಸಾಗರದ ತೀರದಲ್ಲಿ ನಿಂತಿರುವಂಥ ಒಬ್ಬ ಅಬಲೆ ಸ್ತ್ರೀ, ಯಾರೂ ಇಲ್ಲದೆ ಇರುವಂಥ ಒಂದು ಅಬಲೆ ಸ್ತ್ರೀ ಹೇಗಿರ್ತಾಳೆ, ಆ ಒಂದು ಸಮುದ್ರವನ್ನು ದಾಟಬೇಕು ಅಂತ ನೋಡ್ತಾ ಇದ್ರೆ ಹೇಗಿರುತ್ತೆ ಆ ರೀತಿ. ಇಲ್ಲಿ ಭರತನ ಮಹಿಮೆಯನ್ನು ಸಾಗರಕ್ಕೆ ಹೋಲಿಸಿದರೆ, ಆಮೇಲೆ ಆ ಮುನೀಶ್ವರರು ಬುದ್ಧಿ ಓಡಿಸ್ತಾರಲ್ವ, ಅವನನ್ನು ಚೆಕ್ ಮಾಡಬೇಕು ಅಂತಂದ್ಬಿಟ್ಟು, ಅದು ಒಬ್ಬ ಅಬಲೆ ಸ್ತ್ರೀ ನಿಂತಿದ್ರೆ ಹೇಗಿರುತ್ತೆ, ಗತಿ ಇಲ್ಲದೆ ಆ ರೀತಿ ಇದೆ. ಮತ್ತು ಅದು ಆ ಸಮುದ್ರವನ್ನು ದಾಟಕ್ಕೆ ಇಷ್ಟಪಡ್ತಾ ಇದೆ, ಅದಕ್ಕಾಗಿ ಒಂದು ಉಪಾಯವನ್ನು ಹುಡುಕುತ್ತೆ. ಆದರೆ ಹಡಗಾಗಲಿ ತೆಪ್ಪವಾಗಲಿ ದೋಣಿ ಆಗಲಿ ಅಲ್ಲಿ ಸಿಗ್ತಾ ಇಲ್ಲ. ಗುರುಗಳು ಚೆಕ್ ಮಾಡೋಕ್ಕೆ ಅಂತ ಮಾಡಿದ್ರಲ್ವಾ, ಆದರೆ ಅಲ್ಲವರಿಗೆ ಯಾವುದರ ಆಸರೆನೂ ಸಿಗಲಿಲ್ಲ. ಭರತನ ಹಿರಿಮೆ ಬೇರೆ ಯಾರಿಗೂ ತಾನೇ ಇರೋದಕ್ಕೆ ಸಾಧ್ಯ? ಅಂದರೆ ಅವನು ಅಷ್ಟೊಂದು ಉನ್ನತವಾದಂಥ ಒಂದು ವ್ಯಕ್ತಿತ್ವ ಇರುವಂಥ ಒಬ್ಬ ಮನುಷ್ಯ. ಅವನು ಚಿಕ್ಕದಾದಂಥ ಒಂದು ಕುಂಟೆ ಅನ್ನೋದು ಕೆರೆ ಥರನೇ ಇರುತ್ತೆ ನೋಡಿ, ಕುಂಟೆ ಅಂತಂದ್ಬಿಟ್ಟು
ಅಂತ ಕುಂಟೆಯ ನೀರಿನ ಚಿಪ್ಪಿನ ಒಳಗಡೆ ಎಲ್ಲಾದ್ರೂ ಆ ಸಮುದ್ರ ಬಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯನಾ? ಕುಂಟೆನಲ್ಲಿ ಸಮುದ್ರ ಬಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ವಸಿಷ್ಠರ ಅಂತರಾತ್ಮ ಭರತನನ್ನ ತುಂಬಾ ಮೆಚ್ಕೊಳ್ಳುತ್ತೆ. ಅವರು ಭರತ ಸಹಿತ ಪರಿವಾರದ ಜೊತೆ ಶ್ರೀರಾಮನ ಹತ್ರಕ್ಕೆ ಬರ್ತಾರೆ. ಈಗ ಭರತನನ್ನ ಚೆಕ್ ಮಾಡಿದ್ರು, ಅವನ ಅದ್ರಲ್ಲಿ ಪಾಸ್ ಆಗ್ತಾನೆ, ಆದರೆ ಯಾರಿಗೂ ಗೊತ್ತಾಗೋದಿಲ್ಲ ಗುರುಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಅವನ ಪ್ರೀತಿಯನ್ನು ನೋಡಿ ಇವರಿಗೆ ತುಂಬ ಸಂತೋಷ ಆಗುತ್ತೆ. ಆಗ ಭರತನನ್ನ ರಾಮನ ಹತ್ರ ಅವರು ಕರ್ಕೊಂಡು ಹೋಗ್ತಾರೆ. ಶ್ರೀರಾಮಚಂದ್ರ ಅವರಿಗೆ ವಂದನೆ ಮಾಡಿ ಉತ್ತಮ ಆಸನವನ್ನು ಕೊಡ್ತಾನೆ. ಎಲ್ಲರೂ ಮುನಿಯ ಆಜ್ಞೆಯಂತೆ ಕೂತ್ಕೊಳ್ತಾರೆ. ಆಮೇಲೆ ಮುನೀಶ್ವರರು ದೇಶ, ಕಾಲ ಮತ್ತು ಸಂದರ್ಭಕ್ಕೆ ತಕ್ಕ ಹಾಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಈಗ ಯಾವುದೇ ವಿಷಯ ಆಗಿದ್ರೂ ಕೂಡ ಅದನ್ನು ಎಲ್ಲಂದರೆ ಅಲ್ಲಿ, ಹೇಗಂದರೆ ಹಾಗೆ ಹೇಳೋ ಹಾಗಿಲ್ಲ. ಅದು ಹೇಳಿದಾಗ ತುಂಬ ಜನಕ್ಕೆ ತೊಂದರೆ ಆಗುತ್ತೆ, ನೋವಾಗುತ್ತೆ, ಹಿಂಸೆ ಆಗುತ್ತೆ, ಏನೇನೋ ಬೇರೆ ಬೇರೆ ಭಾವನೆಗಳಾಗುತ್ತಲ್ವಾ. ಆದರೆ ಅದಕ್ಕೆ ಮುನಿಗಳು, ಋಷಿಗಳು, ತಪಸ್ವಿಗಳು, ಗುರುಗಳು ಇವರೆಲ್ಲ ಆ ಒಂದು ದೇಶ ಹೇಗಿದೆ, ಕಾಲ ಹೇಗಿದೆ, ಆ ಸಂದರ್ಭ ಹೇಗಿದೆಯೋ ಅದಕ್ಕೆ ತಕ್ಕಂಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಹೇಳ್ತಾರೆ, ಓ ಸರ್ವಜ್ಞ ಶ್ರೀರಾಮನೇ, ನೀನು ಧರ್ಮ, ನೀತಿ, ಗುಣ ಮತ್ತು ಜ್ಞಾನದ ಭಂಡಾರ ಆಗಿದೆಯಾ. ಈಗ ನಾನು ಹೇಳೋದನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ರಾಮನನ್ನ ಸರ್ವಜ್ಞ ಅಂದರೆ ಎಲ್ಲವನ್ನ ತಿಳಿದಿರೋನು ಅಂತ ಹೇಳ್ತಾ ಇದ್ದಾರೆ. ಆದರೂ ಈಗ ನಾನು ಹೇಳೋದನ್ನು ಕೇಳು ಅಂದರೆ ನಿನಗೆ ಆಲ್ರೆಡಿ ಎಲ್ಲ ಗೊತ್ತಿದೆಯಪ್ಪ, ಇಲ್ಲಿ ಏನೋ ಒಂದು ಫಾರ್ಮ್ಯಾಲಿಟಿಗೆ ನಾನು ಹೇಳಬೇಕಾಗಿದೆ, ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಅದನ್ನು ಕೇಳಿಸ್ಕೋ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.